ಗಂಟೆ ರೆಕಾರ್ಡ್ ಮಾಡುತ್ತದೆ. ನೀವು ಯಾವಾಗ ಬೇಕಾದರೂ ರೆಕಾರ್ಡ್ ಚೆಕ್ ಮಾಡಿ. ಹಾಗೆ ಈ ಕ್ಯಾಮ್ರಾದಲ್ಲಿ 2 ಲೆನ್ಸ್ಗಳಿದ್ದು ಎರಡೂ ಕೂಡ 5MP ಪ್ಲಸ್ 5MP ರೆಸಲ್ಯೂಷನ್ನ 2K ಕ್ವಾಲಿಟಿಯಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡುತ್ತದೆ. ಈ ಝೂಮಿಂಗ್ ಸೋಲಾರ್ CCTV ಕ್ಯಾಮ್ರಾದಲ್ಲಿ 16 ವ್ಯಾಟ್ನ ಮೋನೋಕ್ರಿಸ್ಟಲ್ ಪ್ಯಾನಲ್ ಇರೋದ್ರಿಂದ ಬೇಗನೆ ಚಾರ್ಜ್ ಆಗುತ್ತೆ. ಇದರಲ್ಲಿರುವಂತಹ 18,000 ಲಿಥಿಯಂ ಬ್ಯಾಟರಿಯಿಂದ ಒಂದ್ಸಲ ಫುಲ್ ಚಾರ್ಜ್ ಆದ್ರೆ 2 ರಿಂದ 3 ದಿನಗಳ ಕಾಲ ಬ್ಯಾಕಪ್ ಕೂಡ ಬರುತ್ತೆ. ಇದರಲ್ಲಿ 2 ಲೆನ್ಸ್ ಸಿಸ್ಟಮ್ ಇದೆ. ಒಂದು ಲೆನ್ಸ್ ಸ್ಥಿರವಾಗಿದ್ರೆ ಇನ್ನೊಂದು 360 ಡಿಗ್ರಿ ತಿರುಗುತ್ತದೆ. ಒಂದೇ ಕ್ಯಾಮೆರಾದಲ್ಲಿ 2 ಕಡೆ ಗಮನಿಸಬಹುದು. ಇದು ಕೃಷಿ ಭೂಮಿಗೆ ಸೂಕ್ತವಾಗಿದೆ. ಈ ಕ್ಯಾಮೆರಾದಲ್ಲಿ IP67 ವಾಟರ್ ಪ್ರೂಫ್ ಜೊತೆಗೆ ಡಸ್ಟ್ ಪ್ರೂಫ್ ಕೂಡ ಹೊಂದಿದೆ. ಹಾಗೆ ಈ ಕ್ಯಾಮೆರಾನ ಒಬ್ಬರೇ ಯೂಸ್ ಮಾಡಬೇಕು ಅಂತಿಲ್ಲ. ನಿಮ್ ಮನೆಯಲ್ಲಿ 4-5 ಇದ್ರೂ ಎಲ್ಲರ ಮೊಬೈಲ್ ನಲ್ಲೂ ಆಕ್ಸೆಸ್ ತಗೊಂಡು ಎಲ್ಲರೂ ನೋಡಬಹುದು. ಸೆಮೆನ್ ಸೀಡ್ಸ್ ಇದು ಗುಜರಾತ್ ಕಂಪನಿ ಇದು ಕರ್ಬೂಜ ಪಿತಾಂಬ್ರಿ ಒಳ್ಳೆ ಕಲರು ಶೈನಿಂಗು ಐತೆ, ತೂಕನೂ ಚೆನ್ನಾಗೈತೆ, ತೋಟನೂ ಚೆನ್ನಾಗೈತೆ. ಇದು ರೋಗ ಕೂಡ ತಡೀತಾ ಇದೆ. ಇದು ಈ ವೆರೈಟಿ ತುಂಬ ಇಳುವರಿ ಬಂದೈತೆ. ನಾನು ಮೊದಲು ನೋಡಿದ್ದೀನಿ ಕೊಯ್ನೂರು ಇವೆಲ್ಲ, ಅದಕ್ಕಿಂತ ಸ್ವಲ್ಪ ಉತ್ತಮ ಬೆಳೆ ಬಂದೈತೆ. ಚೆನ್ನಾಗೈತೆ. ಸಿಮೋಸ್ ಕಂಪನಿಯಿಂದ ಬೀಜೋತ್ಪಾದನೆ ಮಾಡಿ ಕರ್ಬೂಜ ಹಣ್ಣನ್ನು ಬೆಳೆದು ಲಾಭ ಪಡೆದುಕೊಂಡ ಪ್ರಗತಿಪರ ರೈತ ತಿಮ್ಮಮ್ಮನಹಳ್ಳಿ ಗ್ರಾಮದ ಗಂಗಾಧರ್ ಅವರನ್ನು ಕಂಪನಿ ಕಡೆಯಿಂದ ಶುಕ್ರವಾರ ಸನ್ಮಾನಿಸಲಾಯಿತು. ಈ ವೇಳೆ ಪಾವಗಡದ ರೇಖಾ ಆಗ್ರೋ ಕಂಪನಿಯ ಮಾಲೀಕ ಅನಂತರಂ ಅವರು ಮಾತನಾಡಿದ್ದಾರೆ. ಫಲವತ್ತತೆ, ಭೂಮಿ ಫಲವತ್ತತೆ ಮಾಡಬೇಕು, ಗೊಬ್ಬರ ಹಾಕಬೇಕು, ಹಾಕಿದ ಬೆಲೆನೇ ರಿಪೀಟ್ ಆಗಿ ಬೆಲೆ ಹಾಕಬಾರ್ದು. ಆ ಥರ ಇದ್ರೆ ಮಾತ್ರನೇ ಎಲ್ಲ ಸೀಡ್ ಪಾರ್ಟ್ ಬಂದು ಕೀಪಿಂಗ್ ಕ್ವಾಲಿಟಿ ಪ್ಲಸ್ ಇಳುವರಿ, ರೋಗ ತಡೆಯೋದು, ಈ ಮೂರು ಪಾತ್ರ ಮಾತ್ರ ನಡೀತೀವಿ. ಇನ್ನೆಲ್ಲ ರೈತರ ಕೈಯಲ್ಲಿರುತ್ತೆ. ಈ ವೇಳೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ CS ಪುರದ ರಾಕೇಶ್ ಅವರು ಕಾರ್ಯಕ್ರಮ ಕುರಿತು ಮಾತನಾಡಿದ್ದಾರೆ. ನಾನು ಯೂನಿವರ್ಸಿಟಿಯಲ್ಲಿ ಸುಮಾರಾಗಿ 15 ವರ್ಷ ಕೆಲಸ ಮಾಡಿದ್ದೀನಿ. ಅದು ಸಣ್ಣ ವೆರೈಟಿಯಿಂದ ಹಿಡ್ಕೊಂಡು ಕೊಯ್ನೂರುವರೆಗೂ ನಾವು ಸ್ಟಾರ್ಟಿಂಗ್ ತಂದಿದ್ದು ಸಣ್ಣ ಕಾಂಚನು, ಅದಾಗಿಂದ ಕೊಯ್ನೂರು ಇವೆಲ್ಲ ವೆರೈಟಿ ಮೇಲೆ ನಾವು ನೋಡಿದ್ದಿದೆ ವೆರೈಟಿ. ಆದರೆ ಅದಕ್ಕೆ ಕಂಪೇರ್ ಮಾಡಿದರೆ ಸ್ಪೆಷಲಾಗಿ ಫ್ರೂಟ್ ಸೆಟ್ಟಿಂಗ್ ತುಂಬ ಚೆನ್ನಾಗಿದೆ. ಫ್ರೂಟ್ ಸೆಟ್ಟಿಂಗ್ ಆಗಲಿ, ಫ್ರೂಟ್ ಸೈಜ್ ಆಗಲಿ, ಕೀಪಿಂಗ್ ಕ್ವಾಲಿಟಿ ಆಗಲಿ ಇವು ತುಂಬ ಚೆನ್ನಾಗಿದ್ದಾವೆ. ನಿಮಗೆ ಟೇಸ್ಟು ಈಗ ಕಟ್ ಮಾಡಿ ತೋರಿಸಿಲ್ಲ, ಟೇಸ್ಟು ತುಂಬ ಚೆನ್ನಾಗಿದೆ. ಹೀಗಾಗಿ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಅಂತ ನನಗೊಂದು ಕಾನ್ಫಿಡೆನ್ಸ್ ಇದೆ. ಹೀಗಾಗಿ ಬೇರೆ ಅಂದರೆ ಬೇರೆ ಯಾವುದೇ ಅದು ನಾವು ಕೊಯ್ನು ಅಂತ ಹೇಳಿದ್ರೆ ಬೇರೆ ಏನು ಮಾರ್ಕೆಟಲ್ಲಿ ಎಲ್ಲ ಜೊತೆ ಕಂಪೇರ್ ಮಾಡಿದ್ರು ಫ್ರೂಟ್ ಸೆಟ್ಟಿಂಗು, ಇಳುವರಿ, ಸೈಜು ಇದು ಮಾತ್ರ ತುಂಬ ಚೆನ್ನಾಗಿದೆ. ಇವು ಸಿಮನ್ಸ್ ಸೀಡ್ಸು, ಅದು ಗುಜರಾತ್ ಗ್ಲೋರಿ ಆಗಲಿ, ಪಿತಾಂಬರಿ ಆಗಲಿ ಇವು ಎರಡು ತುಂಬ ಚೆನ್ನಾಗಿದ್ದಾವೆ. ನಿಮ್ಗೇನು ಡೌಟ್ ಇದ್ರು ಏನಾದರೂ ಮತ್ತು ಡಿಸೀಸು ಕಂಪೇರ್ ಮಾಡಿದ್ರೆ, ಯಾಕೆ ಈಗ ಮಳೆಗಾಲ ಸೀಸನ್, ಈಗ ಈ ಇದರಲ್ಲಿ ಫಂಗಸ್ ಜಾಸ್ತಿ ಆಗ್ತವೆ. ಪೌಡ್ರಿ ಮಿಲ್ಡು ಆಗಲಿ, ಡೌನಿ ಆಗಲಿ ಇದು ಜಾಸ್ತಿ ಬರುತ್ತೆ. ಈಗ ಆಲ್ರೆಡಿ ಈಗ 60 ದಿನ ಕ್ರಾಪ್ ಆಗಿದೆ. ಇದು 60 ದಿನ ಕ್ರಾಪ್ ಕಂಪೇರ್ ಮಾಡಿದರೆ ನಿಜವಾಗ್ಲೂ ಡಿಸೀಸು ತುಂಬ ಕಡಿಮೆ ಇದೆ. ಇನ್ನು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ತಿಮ್ಮಮ್ಮನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಗಂಗಾಧರರು ಸೀಮಾ ಕಂಪನಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಗಂಗಾಧರ್ ಬೆಳೆದ ಕರ್ಬೂಜ ಹಣ್ಣನ್ನು ಪ್ರದರ್ಶನಕ್ಕಿಟ್ಟು ನಂತರ ಎಲ್ಲರಿಗೂ ತಿನ್ನಲು ವಿತರಿಸಲಾಯಿತು. ಹಣ್ಣನ್ನು ತಿಂದವರು ಹಬ್ಬ ಬಹಳ ರುಚಿಯಾಗಿದೆ ಎಂದು ಕೊಂಡಾಡಿದರು. ನನ್ನ ಹೆಸರು ರಮೇಶ್ ಗುರಮ್ ಅಂತ. ನಾನು ಬೇಸಿಕಲಿ ಹುಬ್ಳಿಲಿ ಹೆಡ್ ಕ್ವಾರ್ಟರ್ ಮಾಡ್ಕೊಂಡಿರೋದು. ಸಿಮೋನ್ಸ್ ಸೀಡ್ಸ್ ಕಂಪ್ನಿಯ ಝೋನಲ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಕಂಪ್ನಿ ನಾನು ಲಾಸ್ಟ್ 1 ಇಯರಿಂದ ಇದ್ದೀನಿ. ಈ ಕಂಪ್ನಿ ಬಂದು 2018-19 ಸ್ಟಾರ್ಟ್ ಆಗಿದೆ. ಎಲ್ಲ ಕಡೆ ಎಸ್ಟಾಬ್ಲಿಷ್ ಆಗಿದೆ. ಎಸ್ಟಾಬ್ಲಿಷ್ ಆದಮೇಲೆ 19 2020 ಸ್ವಲ್ಪ ಕರೋನಾ ಟೈಮಲ್ಲಿ ಕಂಪ್ನಿಗೆ ಡ್ರಾಬ್ಯಾಕ್ ಆಗಿಬಿಟ್ಟು 2021 ಫುಲ್ ಫ್ಲೆಜ್ ಆಗಿ ಟೋಟಲ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದೆ. ಈ ಕಂಪ್ನಿ ಹೆಸರು ಬಂದು ಸಿಮೋನ್ ಸೀಡ್ಸ್ ಅಂತ. ನಮ್ಮ ಕಂಪ್ನಿಯ ಲೋಗೋ ನೋಡ್ಬೋದು ನೀವು. ಒಂದು ಕಡೆಯಿಂದ ರೋಬೋಟ್ ಕೈ ಕೊಟ್ಟಿದ್ದಾರೆ, ಒಂದು ಕಡೆ ಫಾರ್ಮರ್ ಕೈ ಕೊಟ್ಟಿದ್ದಾರೆ. ಸೊ ಅದ್ರದ್ದು ಉದ್ದೇಶ ಏನಂದರೆ, ಸಿಮೋನ್ ಸೀಡ್ಸ್ ಕಂಪ್ನಿ ಬರೀ ಬೀಜ ಕೊಡ್ತಾ ಇಲ್ಲ, ಟೆಕ್ನಾಲಜಿಯಲ್ಲಿ ಟೆಕ್ನಿಕಲ್ ಆಗಿ ಫಾರ್ಮರ್ಗೆ ಸಪೋರ್ಟಿವ್ ಆಗಿರುತ್ತೆ. ಅದ್ರ ಮೀನಿಂಗ್ ರೂರಲ್ ಮತ್ತು ಅರ್ಬನ್ನ ಸೇರ್ಸೋಣ ಅಂತ, ರೂರ್ಬನ್ ಅನ್ನೋ ಮೀನಿಂಗ್ ಬರುತ್ತೆ. ಸೊ ಆ ಕಾನ್ಸೆಪ್ಟಲ್ಲಿ ನಾವು ಇದು ಮಾಡ್ತಾಯಿದ್ವಿ. ಅದೇ ಕಾರಣಕ್ಕೆ ನಾವು ಓನ್ಲಿ ಬೀಜ ಕೊಡ್ತಾ ಇಲ್ಲ. ನಮ್ಮ ಬೀಜ ಕೊಟ್ಟಾದಮೇಲೆ ನಮ್ಮ ಕಂಪ್ನಿಯ ಸಿಬ್ಬಂದಿಗಳು ಕರ್ನಾಟಕದ ಎಲ್ಲ ಮೂಲೆಯಲ್ಲೂ ಇದ್ದಾರೆ. ಮೂಲೆಯಲ್ಲೂ ಎಲ್ಲೇ ಸೀಡ್ ಹೋದ್ರು ನಾವು ಫೀಲ್ಡ್ ವಿಸಿಟ್ ಮಾಡ್ತಾಯಿದ್ದೀವಿ. ಪ್ಲಸ್ ಜೊತೆಗೆ ಫಾರ್ಮರಿಗೆ ಬೇಕಾದಂಥ ಸಪೋರ್ಟು ಮಾಡ್ತಾಯಿದ್ವಿ. ಮಾರ್ಕೆಟ್ ಸಪೋರ್ಟು ನಿಮ್ಮ ಏರಿಯಾದಲ್ಲಿ ಸ್ವಲ್ಪ ಮಾರ್ಕೆಟ್ ಸಪೋರ್ಟಿನ ಅವಶ್ಯಕತೆ ಇರೋಲ್ಲ, ಯಾಕಂದರೆ ಮಾರ್ಕೆಟ್ ನೀವೆಲ್ಲ ಅನುಕೂಲಿದ್ದೀರ. ಬಟ್ ಬೇರೆ ಏರಿಯಾದಲ್ಲಿ ಕಂಪೇರ್ ಮಾಡಿದರೆ ನಮಗೆ ಮಾರ್ಕೆಟಿಗೆ ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ಸಿಬ್ಬಂದಿಗಳು ಬೇಕಾಗ್ತಾರೆ. ಸುಮಾರು ಜನ 12 ಜನ ಸಿಬ್ಬಂದಿಗಳಿದ್ದೀವಿ. ಇವ್ರ ಹೆಸರು ವಿವೇಕ್ ಅಂತ.
ಇವರು ನಾರ್ತನ್ ಪಾರ್ಟ್ ಕರ್ನಾಟಕ ನೋಡ್ತಾ ಇದ್ದಾರೆ. ಇವರು ಬರ್ಮಗೋಡ್ ಅಂತ ನಿಮಗೆಲ್ಲ ಗೊತ್ತಿದ್ದಾರೆ. ಇವರು ಸೌತ್ ಪಾರ್ಟ್ ನೋಡ್ತಾ ಇದ್ದಾರೆ. ಅವ್ರ ಅಂಟರಲ್ಲಿ ಇವರು ಪ್ರಸನ್ನ ಅಂತ ಬಳ್ಳಾರಿ ಏರಿಯಾದಲ್ಲಿದ್ದಾರೆ. ಅವರು ತುಮಕೂರು ಏರಿಯಾ ನೋಡ್ತಾರೆ, ಪ್ರಕಾಶ್ ಅಂತ. ಸೊ ಈ ಥರ ನಟರಾಜ್ ಅವರು ನಿಮಗೆಲ್ಲ ಗೊತ್ತಿರೋರು ನಟರಾಜ್ ಅವರೇ, ಅವರು ಪಾಗೋಡ ಏರಿಯಾ ಈ ಏರಿಯಾದಲ್ಲಿ ನೋಡ್ತಾರೆ. ಸೊ ಇದೇ ಥರ ಸುಮಾರು ಜನ ಒಂದು 12ರಿಂದ 13 ಜನ ಸ್ಟಾಫ್ ಇದ್ದೀವಿ. ಸೊ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರೋ ಥರ ನೋಡ್ಕೊಳ್ಳೋಕ್ಕೆ ನಾವು ಬದ್ಧರಾಗಿದ್ದೀವಿ. ಸೊ ಕಾರ್ಯಕ್ರಮದಲ್ಲಿ ರೈತರಾದ ಕೃಷ್ಣರಾಜು, ಚಲಪತಿ, ಪರಂಧಾಮ ಮತ್ತು ಪ್ರಸನ್ನ, ಗೋವಿಂದರಾವ್, ಸಿನ್ನಾರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.